ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶುಭ ಮಧ್ಯಾಹ್ನ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ, ಈ ಮೊದಲಿನ ಅವಧಿಯಲ್ಲಿ ಅಪರಾಧಕ್ಕೆ ಕಾರಣಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಅಪರಾಧದಿಂದಾಗುವಂತಹ ಪರಿಣಾಮಗಳ ಕುರಿತು ಚರ್ಚಿಸೋಣ. ಗುಡ್ ಆಫ್ಟರ್ನೂನ್ ಟು ಆಲ್. Welcome to Sociology class. In previous class, we discussed about causes of crime. Today, we will discuss effects of crime. ಅಪರಾಧದ ಪರಿಣಾಮಗಳನ್ನು ನೋಡೋದಾದರೆ, ಅಪರಾಧಗಳು ಯಾವ ರೂಪ ಪ್ರಕಾರದ್ದೇ ಆದರೂ ಅವು ಮಾನವ ಸಮಾಜದಲ್ಲಿನ ಸಾಮಾಜಿಕ ಸಂಬಂಧ, ಸಮಾಜದಲ್ಲಿನ ಸಂಸ್ಥೆಗಳನ್ನು ನಕಾರಾತ್ಮಕವಾಗಿ ಪ್ರಭಾವಿಸುತ್ತವೆ. ಕಾನೂನುಗಳನ್ನು ರೂಪಿಸಲು ರಾಜ್ಯ ಯಾವಾಗ ಪ್ರಾರಂಭಿಸಿತೋ ಬಹುಶಃ ಆವಾಗಿನಿಂದಲೇ ಕಾನೂನುಗಳನ್ನು ಮುರಿಯುವಂಥ ಪ್ರವೃತ್ತಿಯೂ ಕೂಡ ಬೆಳೆದು ಬಂದಿರಬಹುದು. ಆದ್ದರಿಂದ ಅಪರಾಧಗಳು ರಾಜ್ಯ ಮತ್ತು ಕಾನೂನುಗಳಷ್ಟೇ ಪುರಾತನವಾಗಿದ್ದು, ಅವು ಯಾವ ರೂಪ ಪ್ರಕಾರದಲ್ಲಿದ್ದರೂ ಕೂಡ ಅವು ಮಾನವ ಸಮಾಜದ ಮೇಲೆ, ವ್ಯಕ್ತಿಗತವಾಗಿ ಸಾಮಾಜಿಕ ಸಂಬಂಧಗಳ ಮೇಲೆ, ಸಾಮಾಜಿಕ ಸಂಸ್ಥೆಗಳ ಮೇಲೆ, ಸಾಮಾಜಿಕ ವ್ಯವಸ್ಥೆ ಕಾರ್ಯಚಟುವಟಿಕೆಗಳ ಮೇಲೆ ಯಾವಾಗಲೂ ನಕಾರಾತ್ಮಕವಾಗಿರುವಂಥ ಪರಿಣಾಮಗಳನ್ನೇ ಬೀರುತ್ತವೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. Dear students, effects of crime. Here, the crimes are in any form or type. They negatively affects on social relation, social institution of society in human society. Laws are formulated by state. When the state started to formulate the laws, that onwards the opposition of laws or broke the laws also started. The crimes, state and laws also as innocent as. When the crimes are in any form or type, they negatively affect on individually, social relations, social institutions, social system, or the nature of society. It adversely affect on human society. ಮಾನವ ಸಮಾಜವನ್ನು ಪ್ರಭಾವಿಸದ ಅಪರಾಧಗಳೇ ಇಲ್ಲ ಎಂದು ಹೇಳಬಹುದು. ಅಂದರೆ ಅಪರಾಧಗಳು ಮಾನವ ಸಮಾಜವನ್ನು ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರಭಾವಿಸುತ್ತಲೇ ಬಂದಿವೆ. ಈ ಪ್ರಭಾವ ಯಾವಾಗಲೂ ಸಕಾರಾತ್ಮಕವಾಗಿರದೆ ಅದು ನಕಾರಾತ್ಮಕವಾಗಿರುತ್ತದೆ. There is no crime without affect the human society. Every crime always affect the human society in different forms or in different way. There is no crime without affect the human or without affect the human society. ಮಾನವನ ಸಮಾಜದ ಮೇಲೆ ಪರಿಣಾಮಗಳನ್ನು ಬೀರುವಂಥ ಅಪರಾಧಗಳು ಏನೆಲ್ಲ ಪರಿಣಾಮಗಳನ್ನು ಬೀರುತ್ತವೆ ಅಂತ ನೋಡಿದಾಗ, ಒಂದು, ವೈಯಕ್ತಿಕ ವಿಘಟನೆ. ಯಾವುದೇ ಸಮಾಜದಲ್ಲಿನ ಅಪರಾಧದ ಪ್ರಮಾಣವು ಆ ಸಮಾಜದಲ್ಲಿನ ವೈಯಕ್ತಿಕ ವಿಘಟನೆಯ ಪ್ರಮಾಣವನ್ನು ಸೂಚಿಸುತ್ತದೆ. ಆ ಸಮಾಜದಲ್ಲಿ ಎಸಗುವಂಥ ಅಪರಾಧಗಳು, ಆ ಅಪರಾಧಗಳನ್ನು ಏರ್ಪಡಿಸುವಂಥ ಆ ಸಮಾಜದಲ್ಲಿನ ವ್ಯಕ್ತಿಗಳ ನಡುವಿನ ಒಂದು ಪ್ರಮಾಣವನ್ನು ಇದು ಸೂಚಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯಿಂದ ಎಸಗಲ್ಪಟ್ಟ ಅಪರಾಧವು ಅದು ವ್ಯಕ್ತಿಗತವಾಗಿ ಅವನ ವ್ಯಕ್ತಿತ್ವವನ್ನು ನಾಶಗೊಳಿಸುವ, ವಿಘಟನೆಗೆ ಒಳಪಡಿಸುವಂಥ ಅಂಶವನ್ನು ಅಪರಾಧ ಸೂಚಿಸುತ್ತದೆ.
ಅಪರಾಧವು ಸಮಾಜಕ್ಕೆ ಮಾತ್ರವಲ್ಲ, ಸ್ವತಃ ಅಪರಾಧವೆಸಗುವ ವ್ಯಕ್ತಿಗೂ ಹಾನಿಕರಕವಾದದ್ದು. ಅಪರಾಧಗಳು ವ್ಯಕ್ತಿ ಇರುವಂಥ ಸಮಾಜವನ್ನು ಅಥವಾ ಮಾನವ ಸಮಾಜವನ್ನು ಮಾತ್ರ ಬಾಧಿಸುವುದಲ್ಲದೆ, ಅಪರಾಧ ಚಟುವಟಿಕೆಯಲ್ಲಿ ತೊಡಗುವಂಥ ವ್ಯಕ್ತಿಯೂ ಕೂಡ ಅದರ ಹಾನಿಯನ್ನು, ಅದರ ನಕಾರಾತ್ಮಕ ಪ್ರಭಾವವನ್ನು ಎದುರಿಸುತ್ತಾನೆ. ತನ್ನ ವ್ಯಕ್ತಿತ್ವವನ್ನು, ವರ್ತನೆಯನ್ನು ಅಥವಾ ತನ್ನ ಇಡೀ ಜೀವನವನ್ನೇ ಕಳೆದುಕೊಳ್ಳುವಂಥ, ದೋಷಕ್ಕೆ ಒಳಪಡಿಸುವಂತಹ ಸಂಗತಿಯನ್ನು ಈ ಅಪರಾಧದಿಂದ ನಾವು ಕಾಣುತ್ತೇವೆ. ಹೌ ಕ್ರೈಮ್ಸ್ ಅಫೆಕ್ಟ್ ದಿ human society. The first one, individual disorganization. In any society, the size of the crime and the personal or individual disorganization, the both are suggest the size of the crime. And crime, it is not affect the society, it also adversely affect the personality of a person. Those who are involved in crime, first of all, they lose their personality, they lose their nature or behavior. He totally neglected from the society or individual itself. It means here those who are involved in crimes, they personally or individually comes under disorganization. ಎರಡನೆಯದಾಗಿ, ಸಾಮಾಜಿಕ ಸಂಸ್ಥೆಗಳ ಕಾರ್ಯವೈಖರಿಯನ್ನು ನಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ. ಅಪರಾಧವು ಸಾಮಾಜಿಕ ಸಂಸ್ಥೆಗಳು ನಿರ್ವಹಿಸುವಂಥ ಕಾರ್ಯಗಳನ್ನು ನಕಾರಾತ್ಮಕವಾಗಿ ಪ್ರಭಾವಿಸುವಂಥದ್ದು ಒಂದು ಪರಿಣಾಮವನ್ನು ನಾವಿಲ್ಲಿ ಕಾಣ್ತೀವಿ. ಅಪರಾಧ ಮತ್ತು ವಿಚಲನೆಯ ಪ್ರಭಾವಕ್ಕೆ ಒಳಗಾಗುವುದು ಪ್ರಮುಖ ಸಾಮಾಜಿಕ ಸಂಸ್ಥೆಗಳೆಂದರೆ ವಿವಾಹ, ರಾಜ್ಯ ಮತ್ತು ಕುಟುಂಬ. ಸೊ ಹೆಚ್ಚು ಕಡಿಮೆ ಎಲ್ಲ ಸಾಮಾಜಿಕ ಸಂಸ್ಥೆಗಳು ಅಪರಾಧ ಮತ್ತು ವಿಚಲನೆಯ ಪ್ರಭಾವಕ್ಕೆ ಒಳಪಡುವಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ವಿವಾಹ, ಕುಟುಂಬ, ರಾಜ್ಯದಂಥ ಸಾಮಾಜಿಕ ಸಂಸ್ಥೆಗಳು ಹೆಚ್ಚು ಪ್ರಭಾವಕ್ಕೆ ಒಳಪಡುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇವನ್ ಧರ್ಮ, ಶಿಕ್ಷಣ, ಆರ್ಥಿಕತೆ, ರಾಜಕೀಯದಂತಹ ಸಂಸ್ಥೆಗಳು ಕೂಡ ತಮ್ಮ ಒಂದು ಕಾರ್ಯವೈಖರಿಯಲ್ಲಿ ಋಣಾತ್ಮಕ ಪ್ರಭಾವಗಳನ್ನು ಎದುರಿಸುವುದು ಕೂಡ ಈ ಅಪರಾಧಗಳಿಂದಲೇ. ಇಂಥ ಸಾಮಾಜಿಕ ಸಂಸ್ಥೆಗಳನ್ನು ಅಪರಾಧಗಳು ನಕಾರಾತ್ಮಕವಾಗಿ ಪ್ರಭಾವಿಸಿ ಇಡೀ ಸಾಮಾಜಿಕ ಸಂಸ್ಥೆಗಳು ನಿರ್ವಹಿಸುವಂಥ ಕಾರ್ಯವೈಖರಿಯನ್ನೇ ಹಾಳುಗೆಡುತ್ತವೆ. ಉದಾಹರಣೆಗೆ, ದೋಂಬಿ, ಗಲಭೆಯಂಥವುಗಳು ಏರ್ಪಡುವುದರಿಂದ ಅವು ಇಡೀ ರಾಜ್ಯದ ಆಸ್ತಿಪಾಸ್ತಿಯನ್ನು ಅಥವಾ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ಹಾಳುಗೆಡುತ್ತವೆ. ಸೊ ಈ ಥರ ಎಷ್ಟೋ ಅಪರಾಧಗಳು ರಾಜ್ಯವನ್ನು, ಶಿಕ್ಷಣವನ್ನು, ಧರ್ಮವನ್ನು, ಕುಟುಂಬದಂತಹ ಎಷ್ಟೋ ಸಂಸ್ಥೆಗಳನ್ನು ನಾಶಗೊಳಿಸುವುದು ಕೂಡ ಈ ಅಪರಾಧಗಳೇ. Second effect is adversely affects functions of social institutions. So here social institutions are also adversely or negatively affected by crimes. Here crime and disorganization affect the social institutions like marriage, family and state. Not only these institutions, even religion, education, economy, politics, they also negatively affect, their work negatively affect and they loss to the nation or to the society. This when the institutions, social institutions negatively affected by crimes, they can't help to the progress of the society or to maintain social system.
ಮೂರನೆಯದ್ದು ಕೌಟುಂಬಿಕ ಮತ್ತು ಸಾಮುದಾಯಿಕ ವಿಘಟನೆ. ಕೆಲವು ಅಪರಾಧಗಳಿಂದ ಕುಟುಂಬ ಹಾಗೆ ಆ ಕುಟುಂಬ ಇರುವಂಥ ಸಮುದಾಯಗಳು ಕೂಡ ಒಡೆದು ಹೋಗುವಂಥದ್ದು ಅಥವಾ ವಿಘಟನೆಗೆ ಒಳಪಡುವಂಥದ್ದು, ನಾಶಗೊಳ್ಳುವಂಥದ್ದನ್ನು ಕೂಡ ನಾವು ಕಾಣುತ್ತೇವೆ. ಮಾದಕ ದ್ರವ್ಯಗಳ ಸೇವನೆ, ಆತ್ಮಹತ್ಯೆ, ವರದಕ್ಷಿಣೆಗಾಗಿ ಕೊಲೆ ಮತ್ತು ಹಿಂಸೆಯಂತಹ ಅಪರಾಧಗಳಿಂದ ಎಷ್ಟೋ ಕುಟುಂಬಗಳು ವಿಘಟನೆಗೊಳ್ಳುತ್ತಿವೆ. ಅಷ್ಟೇ ಅಲ್ಲದೆ ಅನೈತಿಕತೆ, ವ್ಯಭಿಚಾರದಂತಹ ಅಪರಾಧಗಳಿಂದಾಗಿ ಸಂಬಂಧಗಳು, ಕೌಟುಂಬಿಕ ಸಂಬಂಧಗಳು ಒಡೆದು ಹೋಗುವಂಥದ್ದನ್ನು ಕೂಡ ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಕೆಲವೊಂದು ಬಾಲ ಅಪರಾಧದಂತಹ, ಭ್ರಷ್ಟಾಚಾರದಂತಹ, ಭಯೋತ್ಪಾದನೆಯಂತಹ ಅಪರಾಧಗಳಿಂದಾಗಿ ಇಡೀ ಸಮುದಾಯನೇ ಒಡೆದು ಹೋಗುವಂಥ ಅಥವಾ ವಿಘಟನೆಗೆ ಒಳಪಡುವಂಥದ್ದನ್ನು ನಾವು ಕಾಣುತ್ತೇವೆ. ಹಾಗಾಗಿ ಅಪರಾಧಗಳಿಂದ ಕೇವಲ ಕುಟುಂಬ ಮಾತ್ರವಲ್ಲ, ಅವಿರುವಂಥ ಸಮುದಾಯಗಳು ಕೂಡ ಒಡೆದು ಹೋಗುವುದು ಈ ಅಪರಾಧಗಳಿಂದಲೇ. Another one effect of crime is familial and community disorganization. Some crimes leads to familial and community disorganization. Drug addiction, suicide, murder for dowry, violence. So some crimes negatively affect the family and they destroy the family. Here some prostitution and illegal sexual relationships, they may destroy the familial relationships. Even juvenile and delinquency, corruption, terrorism, these all crimes always affect the whole community and destroy the community. ಹಾಗೆ ಸಾಮಾಜಿಕ ವಿಘಟನೆಗೆ ದಾರಿ ಮಾಡಿಕೊಡುತ್ತವೆ. ಅಪರಾಧಗಳು ಸಾಮಾಜಿಕ ಅಥವಾ ಸಾಮುದಾಯಿಕ ವಿಘಟನೆಗೆ ದಾರಿ ಮಾಡಿಕೊಡುವಂಥದ್ದನ್ನು ಕೂಡ ಕಾಣ್ತೀವಿ. ಅಪರಾಧವನ್ನು ಎಸಗುವ ವ್ಯಕ್ತಿಯಿಂದ ವೈಯಕ್ತಿಕ ವಿಘಟನೆ ಏರ್ಪಡುತ್ತದೆ. ಹೀಗೆ ವೈಯಕ್ತಿಕ ವಿಘಟನೆಯಿಂದ ಅವನಿರುವಂಥ ಕುಟುಂಬ ಕೌಟುಂಬಿಕ ವಿಘಟನೆಗೆ ಒಳಪಡುತ್ತದೆ. ಈ ಥರ ಕೌಟುಂಬಿಕ ವಿಘಟನೆಗಳಿಂದ ಕೂಡಿರುವಂಥ ಸಮುದಾಯ ಅಥವಾ ಸಮಾಜ ವಿಘಟನೆಗೆ ಒಳಪಡುತ್ತದೆ. ಅಪರಾಧಗಳು ಸಮುದಾಯದ ಸದಸ್ಯರಲ್ಲಿ ಅಪನಂಬಿಕೆ ಮತ್ತು ಅಭದ್ರತೆಯ ಭಾವನೆಯನ್ನು ಸೃಷ್ಟಿಸುತ್ತವೆ. ಸಮುದಾಯದ ಮೂಲಾಧಾರಗಳು ಅಥವಾ ಮೂಲಾಂಶಗಳಾಗಿರುವಂತಹ ಒಂದು ನಿರ್ದಿಷ್ಟ ಭೂಪ್ರದೇಶ ಮತ್ತು ನಾವು ನಮ್ಮವರೆಂಬಂಥ ಒಂದು ಸಾಮುದಾಯಿಕ ಭಾವನೆ ನಾಶಗೊಳ್ಳೋದೇ ಈ ಥರ ಅಪರಾಧಗಳಿಂದಾಗಿಯೇ. ಅಪರಾಧಗಳು ಒಂದು ಭೂಪ್ರದೇಶವನ್ನು ಅಥವಾ ನಾವು ನಮ್ಮವರೆಂಬಂಥ ಸಾಮುದಾಯಿಕ ಭಾವನೆಯನ್ನು ವಿಘಟನೆಗೊಳಪಡಿಸುವಂಥ ಒಂದು ಕಾರ್ಯವನ್ನು ಎಸಗುತ್ತವೆ. ಸೊ ಈ ಥರನಾಗಿರುವಂಥ ಅಪರಾಧಗಳಿಂದಾಗಿ ಆ ಸಮುದಾಯ ಸಮಾಜದಲ್ಲಿನ ಜನರಲ್ಲಿ ಒಂದು ದ್ವೇಷ, ಅಸಹ್ಯೆ, ಅಪನಂಬಿಕೆ, ಅಭದ್ರತೆಯ ಭಾವನೆಗಳು ಬೆಳೆದು ಅವು ಇಡೀ ಸಮಾಜವನ್ನು ಋಣಾತ್ಮಕವಾಗಿ ಪ್ರಭಾವಿಸುತ್ತವೆ. Crimes also leads to social or community disorganization. Those who are involved in criminal activities, first of all, it may affect individual disorganization. If individual disorganization takes place, they automatically family also comes under disorganization. When the family comes under disorganization, where this type of family, the whole community or society comes under disorganization. It means they are interlinked. The crimes always develops or creates some misbelief and insecurity feeling among the members. So
The elements of the community like particular geographical area and community sentiment, that is called we feeling. The community sentiment and the whole geographical area comes under the loss because of crimes. When the crimes increase in a particular community and society, the whole members of the society, they develop some inferiority, misbelief and insecurity. This type of feelings them always adversely affect the whole society. ಹಾಗೆ ರಾಷ್ಟ್ರದ ಸರ್ವತೋಮುಖ ಪ್ರಗತಿಗೆ ಮಾರಕವಾಗಿದೆ. ಸೊ ಅಪರಾಧಗಳು ಇಡೀ ರಾಷ್ಟ್ರದ ಅಭಿವೃದ್ಧಿಗೆ, ಸರ್ವತೋಮುಖ ಪ್ರಗತಿಗೆ ಮಾರಕವಾಗಿ ಕಂಡುಬರುವಂಥದ್ದನ್ನು ಕಾಣ್ತೀವಿ. ಭ್ರಷ್ಟಾಚಾರ, ಲಂಚ, ಕೊಲೆ, ಸುಲಿಗೆಯಂತಹ ಕೆಲವು ಅಪರಾಧಗಳು ಹೆಚ್ಚಾದಂತೆ ಇಡೀ ರಾಷ್ಟ್ರದ ಪ್ರಗತಿ ಕುಂಠಿತವಾಗುತ್ತಾ ಸಾಗುತ್ತದೆ. ಕೆಲವೊಂದು ಪ್ರಮುಖ ಇಲಾಖೆಗಳಾದಂತಹ ರಕ್ಷಣಾ ಇಲಾಖೆಯಂಥ ಪ್ರಮುಖ ಇಲಾಖೆಗಳು ಭ್ರಷ್ಟಾಚಾರ, ಲಂಚದೊಳಗಿದಂಥ ಅಪರಾಧಗಳಿಗೆ ಒಳಪಟ್ಟು ಅಂತಂದರೆ ಅವುಗಳಿಂದ ಇಡೀ ರಾಷ್ಟ್ರದ ಭದ್ರತೆಗೆ ಅಡೆತಡೆಯುಂಟಾಗುತ್ತದೆ. ಇದರಿಂದಾಗಿ ಇಡೀ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗುತ್ತದೆ. ಭ್ರಷ್ಟಾಚಾರ ಮತ್ತು ಲಂಚ ಹಣದಿಂದ ಕಪ್ಪು ಹಣದ ಹಾವಳಿ ನಿರಂತರವಾಗಿ ಹೆಚ್ಚಲ್ಪಟ್ಟು ಅದು ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಹಾಳುಗೆಡುತ್ತದೆ. ಅಷ್ಟೇ ಅಲ್ಲದೆ ಇವುಗಳನ್ನು ನಿಯಂತ್ರಿಸುಗೋಸ್ಕರವಾಗಿ ಮತ್ತೆ ನಾವು ಮಾನವ ಮತ್ತು ಸಂಪನ್ಮೂಲಗಳನ್ನು ಖರ್ಚು ಮಾಡಬೇಕಾಗುತ್ತದೆ. ಹೀಗಾಗಿ ಅಪರಾಧಗಳು ಯಾವಾಗಲೂ ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು, ಸರ್ವತೋಮುಖ ಪ್ರಗತಿಯನ್ನು ತಡೆಹಿಡಿಯುತ್ತವೆ ಅಥವಾ ಕುಂಠಿತಗೊಳಿಸುತ್ತವೆ. The crimes always obstacles to overall progress of the community. The progress of the country, it is always negatively or adversely affected by crimes. For example, here the corruption, bribery, murder, so this type of some crimes always affect the progress of the country. When some important departments like defense, when they comes under the crime of corruption and bribery, so automatically they lose their quantity and they affect the security of the country or security of the nation. And corruption or bribery always continuously increase the black money. When the black money increase, automatically it destroy the economic system. If the economic system destroyed, it first affect the progress or the development of the country. ಹಾಗೆ ಅಪರಾಧಗಳು ಮಾನವ ಹಕ್ಕುಗಳಿಗೆ ದೊಡ್ಡ ಬೆದರಿಕೆಯಾಗಿವೆ. ಮಾನವ ಹಕ್ಕುಗಳು ಇವತ್ತು ಅವನತಿಗೆ ಒಳಪಡುತ್ತಿರುವಂಥದ್ದು. ಮಾನವ ಹಕ್ಕುಗಳನ್ನು ಅನುಭವಿಸುವುದಕ್ಕೆ ಒಂದು ದೊಡ್ಡ ಬೆದರಿಕೆಗಳೇ ಇವತ್ತಿನ ಅಪರಾಧಗಳು. ಮಾನವನಾಗಿ ಹುಟ್ಟಿದ್ದರಿಂದ ನಮಗೆ ಕೆಲವು ಹಕ್ಕುಗಳು ಪ್ರಾಪ್ತವಾಗುತ್ತವೆ. ಇಂತಹ ಸಹಜವಾಗಿ ದೊರೆಯಲ್ಪಟ್ಟ ಮಾನವ ಹಕ್ಕುಗಳನ್ನು ಅನುಭವಿಸುವುದಕ್ಕೆ ಅಪರಾಧಗಳು ಅಡ್ಡಿ ಆತಂಕಗಳನ್ನು ಸೃಷ್ಟಿಸುತ್ತವೆ. ವ್ಯಕ್ತಿ ಜನ್ಮದತ್ತವಾಗಿ ಸ್ವಾಭಾವಿಕವಾಗಿ ಪಡೆದುಕೊಂಡಿರುವಂಥ ಬದುಕುವ ಹಕ್ಕುಗಳಂಥವುಗಳನ್ನು ಭಯೋತ್ಪಾದನೆ, ಕೊಲೆಯದಂತಹ ಚಟುವಟಿಕೆಗಳು ಅಥವಾ ಅಪರಾಧಗಳು ಆ ಬದುಕುವ ಹಕ್ಕನ್ನು ಕಸಿದುಕೊಳ್ಳುತ್ತವೆ. ಹೀಗಾಗಿ ಅಪರಾಧಗಳು ಯಾವಾಗಲೂ ಮಾನವ ಹಕ್ಕುಗಳನ್ನು ಸ್ವತಂತ್ರವಾಗಿ ಅನುಭವಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದಿಲ್ಲ. The another one effect of crime is the greatest threat to enjoy the human rights. So when the crimes increased in the society, we can't enjoy our rights, because when we born as a human being, then we get some rights. This type of natural rights we can enjoy freely, but the crimes always
create some difficulties or some problems to enjoy the human rights. For example, here murder, rape, or other some crimes, they can't helps to enjoy our rights. ಅಪರಾಧಗಳು ಸಮಾಜದ ಶಾಂತಿಗೆ ಭಂಗ ತರುತ್ತವೆ. ಸಮಾಜವು ಸಮತೋಲನದಲ್ಲಿರುವಂಥ ಒಂದು ವ್ಯವಸ್ಥೆಯಾಗಿದ್ದು, ಅಪರಾಧವು ಸಮಾಜದ ಈ ಸಮತೋಲನವನ್ನೇ ಹಾಳು ಮಾಡುತ್ತದೆ. ಮುಷ್ಕರ, ಕೋಮುಗಲಭೆ, ಭಯೋತ್ಪಾದನೆಯಂತಹ ಅಪರಾಧಗಳು ಇಡೀ ಸಾರ್ವಜನಿಕ ಆಸ್ತಿಪಾಸ್ತಿಯ ನಷ್ಟಗಳನ್ನುಂಟು ಮಾಡಿ ಜನರ ಅಥವಾ ಸಮಾಜದ ಸದಸ್ಯರ ಶಾಂತಿಯುತ ಸಹಬಾಳ್ವೆಯನ್ನು ಕೂಡ ಭಂಗಗೊಳಿಸುತ್ತವೆ. ಅಪರಾಧಗಳ ಸಂಖ್ಯೆಯಲ್ಲಿ ಹೆಚ್ಚಿರುತ್ತದೆಯೋ ಆ ಸಮಾಜಗಳು ಯಾವತ್ತೂ ಶಾಂತಿಯುತ ಸಹಬಾಳ್ವೆಯಿಂದ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. That disturbs the peaceful atmosphere of the society. The crimes always disturb the peaceful atmosphere of the society. Society always maintains a balance, but the crimes, they always destroy or lose the balance of the society. Some strike, communal conflicts and terrorism, this type of crimes always lost the public property and the peaceful life of the people. So the crimes always create an violent atmosphere and they can't give chance to lead a meaningful peaceful life. ಕೊನೆಯದಾಗಿ ಅಪರಾಧಗಳಿಂದ ಇಡೀ ಸಂಪನ್ಮೂಲಗಳೇ ನಷ್ಟಕ್ಕೆ ಒಳಪಡುವಂಥದ್ದು. ಸಂಪನ್ಮೂಲಗಳ ನಷ್ಟ ಅಂತ ಕರಿತೀವಿ. ಕೊಲೆ, ಸಾರ್ವಜನಿಕ ಆಸ್ತಿಪಾಸ್ತಿಯ ನಷ್ಟ, ಕೋಮುಗಲಭೆ, ಜನಾಂಗ ಹತ್ಯೆಯಂತಹ ಮೊದಲಾದ ಅಪರಾಧಗಳಿಂದ ರಾಷ್ಟ್ರದ ಭೌತಿಕ ಸಂಪನ್ಮೂಲ ಮತ್ತು ಮಾನವ ಸಂಪನ್ಮೂಲಗಳೆರಡೂ ನಾಶಕ್ಕೆ ಒಳಪಡುತ್ತವೆ. ಅಂದರೆ ಅಪರಾಧಗಳನ್ನು ಎಸಗುವರಿಂದ ಕೇವಲ ವ್ಯಕ್ತಿಗತವಾಗಿ ನಾಶವಾಗದೆ ಅವರಿರುವಂಥ ಸಮಾಜ, ಸಮುದಾಯ, ಇಡೀ ರಾಷ್ಟ್ರದ ಭೌತಿಕ ಸಂಪನ್ಮೂಲಗಳನ್ನು ಕೂಡ ನಾಶಗೊಳಿಸುತ್ತಾರೆ. ಇಂತಹ ಅಪರಾಧಗಳನ್ನು ನಿಯಂತ್ರಣ ಮಾಡೋಗೋಸ್ಕರವಾಗಿ ನಾವು ಮತ್ತೆ ರಾಷ್ಟ್ರದ ಸಂಪನ್ಮೂಲವನ್ನು ವಿನಿಯೋಗಿಸಬೇಕಾಗುತ್ತದೆ. ಬಾಂಬೆ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಒಂದು ಮುಷ್ಕರ ನಡೆದರೆ ಅಥವಾ ಗಲಭೆಗಳುಂಟಾದರೆ, ಒಂದು ದಿನದ ವ್ಯಾಪಾರ ವಹಿವಾಟು ಸ್ಥಗಿತವಾದರೆ ಅದು ನೂರಾರು ಕೋಟಿ ರೂಪಾಯಿ ಹಾನಿಯನ್ನುಂಟು ಮಾಡುತ್ತದೆ. ಹೀಗಾಗಿ ಅಪರಾಧಗಳು ಯಾವಾಗಲೂ ಒಂದು ರಾಷ್ಟ್ರದ ಸಂಪನ್ಮೂಲಗಳನ್ನು ಅಭಿವೃದ್ಧಿಗೆ ಪೂರಕವಾಗಿ ವರ್ತಿಸದೆ ಅವು ನಕಾರಾತ್ಮಕವಾಗಿ ವರ್ತಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ದಿ ಕ್ರೈಮ್ ಆಲ್ವೇಸ್ ಲೀಡ್ಸ್ ಟು ವೇಸ್ಟ್ ಆಫ್ ರಿಸೋರ್ಸಸ್. ಹಿಯರ್ ಮರ್ಡರ್, ದಿ ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ, communal conflicts and racial suicide, this type of crimes always lost the a material source of a country and even human resource also. Here those who are involved in crime, they always lost to human resource, and because of their crime the whole country physical resources also comes under loss. For the controlling of crime, the country use maximum sources or resources, and they always negatively affect the progress of the country. For example, in big cities just like Bombay, Bengaluru, when a strike takes place, the trade and business stop and it lost near about 2 crores together money. It means they always lost the property and can't help to the progress. So these all are the some effects of crime. ಇವು ಅಪರಾಧದಿಂದಾಗುವಂಥ ಕೆಲವೊಂದು ಪರಿಣಾಮಗಳು. ಸೊ ಮುಂದಿನ ಅವಧಿಯಲ್ಲಿ ಅಪರಾಧವನ್ನು ನಿಯಂತ್ರಿಸುವ ಕ್ರಮಗಳ ಕುರಿತು ಚರ್ಚಿಸೋಣ. ಧನ್ಯವಾದಗಳು.